ನಮಸ್ಕಾರ ವೀಕ್ಷಕರೇ, ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಒಂದು ಡ್ರಗ್ಸ್ ಮತ್ತು ಗಾಂಜಾ ಅಭಿಯಾನ ಸಾಕಷ್ಟು ಮುಕ್ತ ಮಾಡಬೇಕಂತೇಳಿ ಕಮಿಷನರ್ ಹಾಗೂ ರಾಜ್ಯ ಸರ್ಕಾರ ಒಂದು ಪಣವನ್ನು ತೊಟ್ಟಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ವಿಶ್ವವಿದ್ಯಾಲಯ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಮಾತಾಡುವಂಥ ಸಮಯ ಬಂದಿದೆ. ಇವತ್ತು ನಾವು ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳನ್ನ ಮಾತಾಡುವಂಥ ಸಮಯ. ಆ ವಿದ್ಯಾರ್ಥಿಗಳು ಗಾಂಜಾ ಮತ್ತು ಡ್ರಗ್ಸ್ ಮುಕ್ತ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ನಿಜವಾಗ್ಲೂ ಸರ್, ಇದೊಂದು ಒಳ್ಳೆಯ ಇನಿಷಿಯೇಟಿವ್ ಅಂತ ನನಗನ್ಸುತ್ತೆ. ಯುವಕರು ಈ ಡ್ರಗ್ಸ್ ಜಾಲಕ್ಕೆ ಬೀಳೋದು ಹೆಚ್ಚು. ಅವರಂದ್ರೆ ಯುವಕರು ನಮ್ಮ ದೇಶದ ಆಸ್ತಿ ಅಂತ, ಒಂದು ಶಕ್ತಿ ಅಂತ ಅಂದ್ಕೊಂಡಿರ್ತೀವಿ. ಅವರು ಈ ಥರ ವ್ಯಸನಿಗಳಾಗಿಬಿಟ್ರೆ ದೇಶ ಮುಂದೆ ಬರಲ್ಲ ಮತ್ತು ಸಮಾಜ ಘಾತಕರಾಗಿ ಪರಿಗಣಿಸ್ತಾರೆ. ಆದ್ದರಿಂದ ಈ ಇನಿಷಿಯೇಟಿವ್ ಒಳ್ಳೆಯದಿದೆ ಮತ್ತು ಆದಷ್ಟು ಶಶಿಕುಮಾರ್ ಸರ್ ಅವರು ಒಳ್ಳೆ ಇನಿಷಿಯೇಟಿವ್ ತೊಗೊಂಡು ಸುಮಾರು ಜನ ಪೆಡ್ಲರ್ಗಳನ್ನೆಲ್ಲ ಹಿಡಿತಾ ಇದ್ದಾರೆ. ಇದೊಂದು ಒಳ್ಳೆ ಕಾರ್ಯಕ್ರಮ. ಇದು ಇದೇ ರೀತಿ ನಡೆದು ಹುಬ್ಬಳ್ಳಿ ಧಾರವಾಡ ಒಂದು ಗಾಂಜಾ ಮುಕ್ತ ಪ್ರದೇಶ ಆಗಬೇಕು ಅನ್ನೋದು ನನ್ನ ಆಸೆ. ಅದನ್ನು ಈಡೇರಿಸ್ತಾರಂತ ನಂಬಿಕೆ ಇದೆ ಸರ್. ನಾವು ಯೂನಿವರ್ಸಿಟಿಯಿಂದ ಅದೇ ರೀತಿ ಒಂದು ಇನಿಷಿಯೇಟಿವ್ ತೊಗೊಳೋದು ಒಂದು ಒಳ್ಳೆಯದು. ನಾವು ನಮ್ಮ ಡಿಪಾರ್ಟ್ಮೆಂಟಿಂದ ಕೂಡ ಒಂದು ಒತ್ತಾಯನ ಮಾಡಬೇಕನ್ನೋ ವಿಚಾರದಲ್ಲಿ ನಾವಿದ್ದೀವಿ. ಅಂದರೆ ಪ್ರದೇಶದಲ್ಲಿ ಸಿಗರೇಟ್ ಅಡ್ಡಗಳಾಗಲಿ, ಸ್ಮೋಕಿಂಗು, ಡ್ರಿಂಕ್ಸ್ ಮಾಡುವಂಥ ಪ್ರದೇಶಗಳನ್ನು ಪತ್ತೆ ಹಚ್ಚಿ ಅದನ್ನು ನಿಗ್ರಹಿಸಬೇಕು ಅನ್ನೋದು ಒಂದು ಒಳ್ಳೆಯದು. ಮತ್ತು ಯೂನಿವರ್ಸಿಟಿಯಲ್ಲಿ ಒಂದು ಆ ರೀತಿ ವ್ಯಸನ ಮುಕ್ತ ಪ್ರದೇಶವಾಗಿದ್ದರೆ ಅದು ಚೆನ್ನಾಗಿರುತ್ತೆ. ಮತ್ತು ಗೌರ್ಮೆಂಟಿಂದ ಕೂಡ 200 ಮೀಟ್ರ್ ಅಡಿಯಲ್ಲಿ ಯಾವುದೇ ರೀತಿ ವ್ಯಸನಗಳನ್ನು ಮಾಡಬಾರ್ದಂಥ ಒಂದು ಕಾನೂನು ಕೂಡ ಇದೆ. ಅದನ್ನು ಗಟ್ಟಿಯಾಗಿ ಜಾರಿಯಾಗಬೇಕು ಅನ್ನೋದು ಒಂದು ನಡಿಬೇಕು ಸರ್. ಇಲ್ಲ ಸರ್, ಸ್ವಲ್ಪ ನಮ್ಗೆ ಅದೃಷ್ಟ ಅಂದರೆ ಆ ರೀತಿ ಯಾರೂ ಇಲ್ಲ ಸರ್. ಅದನ್ನು ನಾವು ಮೆಚ್ಚಬೇಕು. ಇಲ್ಲ ಸರ್, ನಮ್ಮ ಗಮನಕ್ಕಂತೂ ಬಂದಿಲ್ಲ. ನಮ್ಮ ಕ್ಯಾಂಪಸ್ ಒಳ್ಳೆ ರೀತಿ ಇದೆ ಅಂತ ನಾನು ಅನಿಸಿಕೆ. ಅದೇ ಸರ್, ಇದು ಚಟ ಅನ್ನೋದು ಚಟತನ ಅಂತಾರೆ ಸರ್. ಆ ರೀತಿ ಅದರಿಂದ ಚಟವನ್ನು ಬಿಡೋದು ಒಳ್ಳೆಯದು. ಆ ರೀತಿ ಯಾರು ನಿಮ್ಮ ಸರ್ಕಲ್ ಇದ್ದರೆ ಅವ್ರು ಬಿಡಿಸೋದು ಒಳ್ಳೆಯದು ಸರ್. ವಿನಾಯಕ್ ಅಂತ ಸರ್. ಹುಬ್ಬಳ್ಳಿ ಧಾರವಾಡದಲ್ಲಿ ಗಾಂಜಾ ಮತ್ತು ಡ್ರಗ್ಸ್ನ ಸಂಪೂರ್ಣವಾಗಿ ತೆಗೆದು ಹಾಕಬೇಕಂತೇಳಿ ಶಶಿಕುಮಾರ್ ಅವರು ಕಮಿಷನರೇಟ್ ಆಗಿ ಬಂದ ಮೇಲೆ ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಇದನ್ನು ಜಾರಿಗೆ ತೊಗೊಂಬಂದಿದ್ದಾರೆ. ಇದೊಂದು ಸಂಪೂರ್ಣವಾಗಿ ಸಫಲವಾಗಬೇಕು. ಈ ಒಂದು ಯೋಜನೆ ಸಫಲವಾಗಲು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗದ ಮತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ಈ ಒಂದು ಇದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಕಮಿಷನರ್ ತಂದಿರುವಂಥ ಈ ಒಂದು ಯೋಜನೆ ಸಂಪೂರ್ಣವಾಗಿ ಯಶಸ್ವಿ ಆಗಬೇಕು. ಯಶಸ್ವಿ ಆದಲ್ಲಿ ನಮ್ಮ ಈ ಯುವ ಜನಾಂಗ ಸಂಪೂರ್ಣವಾಗಿ ಒಳ್ಳೆಯ ರೀತಿಯ ಒಳ್ಳೆಯ ಹಾದಿಯಲ್ಲಿ ಬರುವುದು ಖಂಡಿತವೂ ಸಾಧ್ಯ ಇದೆ. ಏನಾದರೂ ಈ ಒಂದು ಯೋಜನೆ ಸಂಪೂರ್ಣವಾಗಿ ಯಶಸ್ವಿ ಆದಲ್ಲಿ ಖಂಡಿತವಾಗಿಯೂ ಯುವಜನ ಒಳ್ಳೆಯ ಪಥಕ್ಕೆ ಬರ್ತಾರೆ ಎಂದು ಹೇಳ್ತೇನೆ. ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಕರ್ನಾಟಕ ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡದಲ್ಲಿ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳಿಗೆ ಕೋಚಿಂಗ್ ಮತ್ತು ಬೇರೆ ಬೇರೆ ಶಿಕ್ಷಣಕ್ಕಾಗಿ ವಲಸೆ ಬರ್ತಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಇಲ್ಲಿ ಒಳ್ಳೆಯ ರೀತಿಯಾಗಿ ಶಿಕ್ಷಣ ಪಡಿತಿದ್ದಾರೆ. ಅವರು ತಮ್ಮ ನಂಬಿಕೆ ಉಳಿಸ್ಕೊತಿದ್ದಾರೆ ಅಂತೇಳಿ ಮನೆಯಲ್ಲಿ ಅವ್ರನ್ನ ಕಳಿಸ್ತಿದ್ದಾರೆ. ಆದರೆ ಇವತ್ತಿನ ಇಲ್ಲಿನ ಸಿಚುವೇಶನ್ ನೋಡಿದರೆ ಎಷ್ಟೋ ಜನ ತಂದೆ ತಾಯಿಗಳಿಗೆ ಮೋಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಒಬ್ಬ ವಿದ್ಯಾರ್ಥಿ ಆಗಿರೋದ್ರಿಂದ ಸುತ್ತಮುತ್ತ ನೋಡಿದಾಗ ಎಷ್ಟೋ ಅಂಗಡಿಗಳ ಪಕ್ಕದಲ್ಲಿ ಒಂದೊಂದು ಸಿಗರೇಟ್ ಅಡ್ಡ ಅಂತೇಳಿ ಮಾಡಿರ್ತಾರೆ. ಅಲ್ಲಿ ಯಾರಿಗೂ ಕಾಣದೇ ಇರೋ ಥರ ಸಿಗರೇಟ್ ಸೇದೋಕೆ ಇದು ಮಾಡಿದ್ದಾರೆ. ಈ ಪೊಲೀಸ್ ಕಮಿಷನರೇಟ್ ಬಂದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಇನ್ನೂ ಇರುವಂತಹ ಪ್ರತಿಯೊಂದನ್ನು ಕೂಡ ಅವರು ತೆಗೆದು ಹಾಕಬೇಕಂತೇಳಿ ನಾವು ಅವ್ರಿಗೆ ಕೇಳ್ಕೊತೀವಿ. ನಾವು ಕರ್ನಾಟಕ ವಿಶ್ವವಿದ್ಯಾಲಯದ ನಮ್ಮ ವಿಭಾಗದ ಕಡೆಯಿಂದ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಕಡೆಯಿಂದ ನಾವೆಲ್ಲ ರೀತಿಯ ವಿದ್ಯಾರ್ಥಿಗಳು ಅವರಿಗೆ ಸಪೋರ್ಟ್ ಮಾಡ್ತೀವಿ. ನಾವು ಯಾವುದೇ ರೀತಿಯಾದಂಥ ಮಾದಕ ವಸ್ತುಗಳ ಸೇವನೆ ಕಂಡು ಬಂದಲ್ಲಿ ಅವರಿಗೆ ತಿಳಿಸ್ತೀವಿ. ಇದಕ್ಕಾಗಿ ಅವರೊಂದು ಏನಾದರೂ ಹೆಲ್ಪಿಂಗ್ ನಂಬರ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಅದು ಯಾರೇ ತಿಳಿಸಿದರೂ ಅವರ ಒಂದು ವಿಚಾರವನ್ನು ಗುಪ್ತವಾಗಿ ಇಟ್ಟಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ನನ್ನ ಹೆಸರು ಮಲ್ಲು ಹಳಿಮಣಿ ಅಂತೇಳಿ, ಕರ್ನಾಟಕ ವಿಶ್ವವಿದ್ಯಾಲಯ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ. ಹೌದು ಸರ್, ಯಾಕಂತಂದರೆ ಮಾದಕ ವಸ್ತುಗಳ ಸೇವನೆಯಿಂದ ಆರೋಗ್ಯಕ್ಕೆ ಸಾಕಷ್ಟು ಹಾನಿಕರ ಅಂಥೇಳಿ ಪ್ರತಿಯೊಂದು ಅಡ್ವರ್ಟೈಸ್ಮೆಂಟಲ್ಲಿ ಮತ್ತು ಎಲ್ಲ ಸಾಕಷ್ಟು ಸಾರ್ವಜನಿಕ ಒಂದು ಅನೌನ್ಸ್ಮೆಂಟ್ಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಅವುಗಳನ್ನು ಕೇಳಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಈ ಡ್ರಗ್ಸ್ ಅನ್ನುವಂಥದ್ದು ಏನೈತಲ್ಲ, ಮನುಷ್ಯನಿಗೆ ಒಂದು ಅಟ್ಯಾಚ್ಮೆಂಟ್ ಅಂತಂದರೆ ಸಂಗಾತಿಯಾಗಿ ಇರುವಂಥ ಒಂದು ಪರಿಸ್ಥಿತಿ ಒಳಗೆ ಅದು ಬೆಳೆದು ಬಿಡ್ತೈತಿ ಮನುಷ್ಯರ ಹತ್ರ. ಅದರಿಂದ ಯುವಕರು ಆದಷ್ಟು ದೂರ ಇರುವಂಥದ್ದು ಭಾಳ ಸೂಕ್ತ. ಸೊ ಆ ರೀತಿ ಅದನ್ನು ತೊಗೊಳ್ಳಿಕ್ಕೆ ಹೋಗಬಾರ್ದು. ಯಾಕಂತಂದರೆ ಅದರಿಂದ ಆಗುವಂಥ ಕೆಟ್ಟ ಅನಾಹುತಗಳಿರ್ತಾವೆ. ಎಲ್ಲೋ ಕೇಳ್ತೀವಿ, ಯಾವುದೋ ಒಂದು ರಾಜ್ಯದಲ್ಲಾಗಿತ್ತು, ಯಾವುದೋ ಒಂದು ದೇಶದಲ್ಲಿ ಆಗಿತ್ತು ಇಂಥ ಒಂದು ಕೊಲೆ ಪ್ರಕರಣ, ಡ್ರಗ್ಸ್ನಿಂದ ಇಂಥದ್ದೊಂದು ಘಟನೆ ಸಂಭವಿಸಿತ್ತು ಅಂಥೇಳಿ. ಅದರಿಂದ ನಾವು ಇಲ್ಲೇ ನಮ್ಮ ಪಕ್ಕದ ಹುಬ್ಬಳ್ಳಿ ಧಾರವಾಡದಲ್ಲಿ ಕೇಳುವಂಥ ಪರಿಸ್ಥಿತಿ ನಮಗೆ ಎದುರಾಗ್ತಾ ಇದೆ. ನಮ್ಮ ಮನೆ ಹೆಣ್ಮಕ್ಳು ಸೇಫಾಗಿ ಹೊರಗಡೆ ಅಡ್ಡಾಡಲಿಕ್ಕೆ ಅವ್ರು ಭಯ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಅದರಿಂದ ದೂರ ಇರುವಂಥದ್ದು ಭಾಳ ಸೂಕ್ತ, ಒಳ್ಳೆಯದು. ಯುವ ಜನತೆ ಅಂತಂತಂದರೆ ಯಾವ ರೀತಿಯಾಗಿರ್ತೈತೆ ಅಂತಂದ್ರೆ ಒಂದು ಟೀನ್ ಏಜಿಗೆ ಅಂತ ಬರ್ತಾರೆ ವಿದ್ಯಾರ್ಥಿಗಳು. ಆ ಏಜಲ್ಲಿ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೋತಾರಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದನ್ನು ತಮ್ಮ ಪೂರ್ತಿ ಜೀವನದಲ್ಲಿ ಅಂದರೆ 21, 22 ವಯಸ್ಸಿನಲ್ಲಿ 19, 18 ಈ ರೀತಿಯಾಗಿ ಬಂದಾಗ ಅವ್ರು ಎತ್ತರ ಮೇಲೆ ಜಾಸ್ತಿ ಆಕರ್ಷಣೆ ಬರ್ತದಲ್ಲ, ಅದನ್ನು ಅವ್ರ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಇದಿರ್ತೈತಿ, ಕೆಪಾಸಿಟಿ ಇರ್ತೈತಲ್ಲ, ಅಲ್ಲಿ ವಿದ್ಯಾರ್ಥಿಗಳು ಡ್ರಗ್ಸ್ಗೆ ಮತ್ತೊಳ್ಳಿ ಮಾದಕ ವಸ್ತುಗಳಿಗೆ ಮತ್ತು ಮದ್ಯಪಾನ, ಧೂಮಪಾನ ಇವುಗಳಿಗೆ ಬಲಿ ಆಗ್ತಾ ಇರುವಂಥದ್ದು. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಸ್ಟಡಿ ಮಾಡ್ತಾಯಿದ್ದೆ. ಹಾಂ ಸರ್, ಆಲ್ಮೋಸ್ಟ್ ಯುವಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕಂದರೆ ಒಂದು ಟೀನ್ ಏಜ್ 15 to 25 ಏಜ್ ಏನಿದೆ ಸರ್, ಇದು ಆಲ್ಮೋಸ್ಟ್ ಡ್ರಗ್ ಎಡಿಕ್ಟೆಡ್ ಏಜ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಯಾಕಂದರೆ ಈ ವಿದ್ಯಾರ್ಥಿಗಳು ಎಲ್ಲೆಲ್ಲಿಂತ್ರನೋ ಬರ್ತಾರೆ ಇಲ್ಲಿ ಕಲಿಯೋದಕ್ಕಂತ, ಬಟ್ ಕಲಿಯೋದನ್ನು ಬಿಟ್ಟು ಕೇವಲ ಈ ಡ್ರಗ್ಸಿಗೆ ಅಡಿಕ್ಟ್ ಆಗಿಬಿಡ್ತಾರೆ. ಕೊರೋನಾಗಿಂತ ದೊಡ್ಡ ವೈರಸ್ ಅಂದರೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲೋ ಒಂದು ವಸ್ತು ನೋಡಿದರೆ ಆಕರ್ಷಣೆ ನಿಜ ಆಗ್ತಾರೆ, ಬಟ್ ಡ್ರಗ್ಸಿಗೆ ಅಡಿಕ್ಟ್ ಆದಷ್ಟು ಇನ್ನು ಯಾವುದಕ್ಕೆ ಅಡಿಕ್ಟ್ ಆಗಿಲ್ಲ. ಹಾಂ ಸರ್, ಆಲ್ಮೋಸ್ಟ್ ಡಿಪ್ರೆಷನಿಗೆ ಹೋಗ್ತಿದ್ದಾರೆ ನಿಜ. ಆದರೆ ಈ ಡ್ರಗ್ಸ್ ಅಂತ ಏನು ತೊಗೋತಾರೆ ಅದರಿಂದ ಆಲ್ಮೋಸ್ಟ್ ಹೆಲ್ತು ಹಾಳಾಗ್ಬೋದು. ಡ್ರಗ್ಸ್ ತೊಗೊಳ್ಳೋದ್ರಿಂದಲೇ ಡಿಪ್ರೆಷನಿಗೆ ಹೋಗ್ಬೋದು. ಸೊ ಅದರಿಂದ ನಮ್ಮದು ಹೆಲ್ತ್ ಲಾಸ್ ಆಗ್ಬೋದು, ಮೆಮೊರಿ ಲಾಸ್ ಆಗ್ಬೋದು, ಇನ್ನೂ ಹೆಲ್ತ್ ಇಶ್ಯೂಸ್ ತುಂಬಾ ಇದೆ ನೋಡ್ತಾ ಹೋದರೆ. ಸೊ ಡಿಪ್ರೆಷನಿಗೆ ಅಂತ ಹೋಗ್ತಾ ಇದ್ರೇ ಒಂದು ಡ್ರಗ್ಸ್ ತೊಗೊಳ್ತಾನೆ ಅವ್ರು ಹೋಗ್ತಿರ್ಬೋದು. ನನ್ನ ಹೆಸರು ಶಾಂಭವಿ ಅಂತ ಸರ್, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಪತ್ರಿಕೋದ್ಯಮ ವಿದ್ಯಾರ್ಥಿನಿ.